ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಅದು ದೊಡ್ಡವರಾಗಿರಲಿ ಮಕ್ಕಳಾಗಿರಲಿ ಮೊಬೈಲ್ ಬಳಕೆ ಬಹಳ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಮಕ್ಕಳಲ್ಲಿನ ಈ ಒಂದು ಮೊಬೈಲ್ ಬಳಕೆ ಅತಿಯಾಗಿದೆ. ಆ ಮೊಬೈಲ್ ಬಳಕೆಯನ್ನು ಅತಿಯಾಗಿ ಬಳಸೋದ್ರಿಂದ ಮಕ್ಕಳಲ್ಲಿ ಒಂದು ಕಲಿಕಾ ಆಸಕ್ತಿ ಕೂಡ ಕಡಿಮೆಯಾಗಿದೆ. ಅವರ ದೈಹಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಆಟಗಳಿಗೆ ಸಂಬಂಧಿಸಿದಂಥ ಒಳಾಂಗಣ ಆಟಗಳಿಗೆ ಸಂಬಂಧಿಸಿದಂಥ ಆಸಕ್ತಿಯೂ ಕೂಡ ಕಡಿಮೆಯಾಗಿದೆ. ಈ ವಿಚಾರದಲ್ಲಿ ಆ್ಯಕ್ಚುಲಿ ಪೋಷಕರು ತುಂಬ ಚಿಂತಿತರಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಮೊಬೈಲ್ ಬಳಕೆಯನ್ನು ನಿಷಿದ್ಧ ಮಾಡಲಿಕ್ಕೂ ಕೂಡ ಸಾಧ್ಯ ಆಗದಂಥ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ. ನಾನು ಮೊಬೈಲನ್ನು ಕೊಡೋದೇ ಇಲ್ಲ, ಟಿ ವಿ ಅಥವಾ ಮೊಬೈಲನ್ನು ನಾನು ಮಕ್ಕಳಿಗೆ ತೋರಿಸೋದೇ ಇಲ್ಲ ಅನ್ನೋ ರೀತಿಯ ಒಂದು ಕಾಲಘಟ್ಟದಲ್ಲಿಯೂ ಕೂಡ ನಾವು ಇಲ್ಲ. ಆದರೆ ಒಂದಷ್ಟು ಆ ಮಕ್ಕಳು ಬಳಸ್ತಕ್ಕಂಥ ಮೊಬೈಲ್ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮಗಳನ್ನು ಪೋಷಕರು ಅನುಸರಿಸಬೇಕಾಗತ್ತೆ. ಏನೇನು ಕ್ರಮಗಳನ್ನು ಅನುಸರಿಸೋದ್ರ ಮೂಲಕ ಆ ಮಕ್ಕಳ ಮೊಬೈಲ್ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು, ಆ ಮೂಲಕ ಕಲಿಕೆಯ ಕಡೆಗೆ ಮಕ್ಕಳ ಮನಸ್ಸನ್ನು ಹೊರಳುವಂತೆ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋದ ಮೂಲಕ ನಾನು ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಏನು ಮಾಡ್ಬೋದು? ವಿದ್ಯಾರ್ಥಿಗಳಿಗಾಗಲಿ ಮಕ್ಕಳಿಗಾಗಲಿ, ಅದು ಯಾವುದೇ ವಯಸ್ಸಿನ ಮಕ್ಕಳಾಗಿದ್ರೂ ಕೂಡ ಆ ಮಕ್ಕಳ ಮೊಬೈಲ್ ಬಳಕೆಯ ಪ್ರಮಾಣವನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು? ಮೊದಲಿಗೆ ಒಂದನೇ ಅಂಶವನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈ ವಿಚಾರದಲ್ಲಿ ಪೇರೆಂಟ್ಸ್ಗಳು ಮೊದಲು ರೋಲ್ ಮಾಡೆಲ್ ಆಗಿರಬೇಕು. ಹೇಗಪ್ಪ ಅಂತ ಅಂದರೆ, ಆ ಮಕ್ಕಳ ಮುಂದೆಯೇ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಯಾರೇ ಆಗಿರ್ಬೋದು, ಮಕ್ಕಳ ಮುಂದೆ ಅತಿಯಾದ ಮೊಬೈಲ್ ಬಳಕೆಯನ್ನು ನಿಷಿದ್ಧವನ್ನು ಮಾಡಬೇಕು. ಏಕೆಂದರೆ ಮಕ್ಕಳ ಒಂದು ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ನಾವು ಏನನ್ನು ಹೇಳ್ತೀವಿ ಅದನ್ನು ಮಾಡೋದಿಲ್ಲ, ನಾವು ಏನನ್ನು ಮಾಡ್ತೀವಿ ಅದನ್ನು ಮಾಡ್ತಾರೆ. ನಾವು ಮಕ್ಕಳ ಮುಂದೆಯೇ ಮೊಬೈಲನ್ನು ಯಾವಾಗಲೂ ಕೂಡ ಮೊಬೈಲನ್ನು ನೋಡ್ತಾ, ಮಕ್ಕಳಿಗೆ ಮಾತ್ರ ಮೊಬೈಲನ್ನು ನೀವು ಬಳಸಬೇಡ, ಮೊಬೈಲನ್ನು ಜಾಸ್ತಿ ಬಳಸ್ತಾ ಇದೆಯಾ, ಮೊಬೈಲ್ ಬಳಸೋಕೆ ಮಾಡೋದ್ರಿಂದ ಆ ಥರ ಅನಾನುಕೂಲ ಆಗುತ್ತೆ, ಈ ಥರ ಅನಾನುಕೂಲ ಆಗುತ್ತೆ, ದುಷ್ಪರಿಣಾಮಗಳಾಗುತ್ತೆ ಅಂತ ಹೇಳೋದ್ರಿಂದ ಮಕ್ಕಳು ಕೇಳೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು? ಮಕ್ಕಳಿದ್ದಂಥ ಒಂದು ಸಂದರ್ಭದಲ್ಲಿ ತೀರಾ ಅನಿವಾರ್ಯ ಕಾರಣಗಳನ್ನು ಹೊರತುಪಡಿಸಿ ಮೊಬೈಲನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀವು ಕೂಡ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಮೊಬೈಲಲ್ಲಿ ಮಾತನಾಡಬೇಕು ಅಥವಾ ಮೊಬೈಲ್ ಏನಾದರೂ ನೋಡ್ತಕ್ಕಂಥದ್ದು ಏನಿದೆ, ಮಕ್ಕಳು ಶಾಲೆಯಿಂದ ಬರೋದಕ್ಕಿಂತ ಮೊದಲೇ ಮೊಬೈಲ್ ಬಳಕೆಗೆ ಸಂಬಂಧಪಟ್ಟಂಥ ನಿಮ್ಮ ಕೆಲಸ ಕಾರ್ಯಗಳಿದ್ದರೆ ಅದರಲ್ಲಿ ಮುಗಿಸ್ಕೋಬೇಕು. ಇನ್ನು ಎರಡನೇ ವಿಷಯಕ್ಕೆ ಸಂಬಂಧಪಟ್ಟದ್ದು ಏನಪ್ಪ ಅಂದರೆ, ಈ ಮೊಬೈಲ್ ಬಳಕೆಯ ಬಗ್ಗೆ ಪೇರೆಂಟ್ಸ್ಗಳು ಮಕ್ಕಳನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅಯ್ಯೋ, ನಮ್ಮ ಹುಡುಗ ಭಾಳ ಚೆನ್ನಾಗಿ ಮೊಬೈಲನ್ನು ಓಪನ್ ಮಾಡ್ತಾನೆ, ಅವನೇ ಸ್ಕ್ರೀನ್ ಲಾಕ್ ಓಪನ್ ಮಾಡಿಬಿಡ್ತಾನೆ, ಗ್ಯಾಲರಿ ಓಪನ್ ಮಾಡಿಬಿಡ್ತಾನೆ, ಗೂಗಲ್ಗೆ ಹೋಗಿ ವಾಯ್ಸ್ ಟೈಪಿಂಗ್ ಮಾಡಿಬಿಡ್ತಾನೆ ಅಂಥೇಳಿ ಕೆಲವೊಂದು ಪೇರೆಂಟ್ಸ್ಗಳು ಮಕ್ಕಳ ಮುಂದೆನೇ ಏನು ಮಾಡ್ತಾರೆ, ಬೇರೆಯವರ ಮುಂದೆ ಹೇಳ್ತಾ ಇರ್ತಾರೆ. ಇದೇನಾಗುತ್ತೆ, ಮಕ್ಕಳಿಗೆ ಈ ರೀತಿಯ ಒಂದು ಅಪ್ರಿಸಿಯೇಷನ್ ಏನಿದೆ, ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ನಾನು ಮೊಬೈಲ ಬಳಕೆಯನ್ನು ಮಾಡ್ತಿರ್ತಕ್ಕಂಥದ್ದು ನನ್ನ ಪೇರೆಂಟ್ಸ್ಗೆ ತುಂಬ ಖುಷಿಯನ್ನು ಕೊಡ್ತಾ ಇದೆ, ಮತ್ತು ನಾನು ಏನೋ ದೊಡ್ಡ ವಿಚಾರಗಳನ್ನು ದೊಡ್ಡದನ್ನು ನಾನು ಕಲ್ತಿದ್ದೀನಿ ಅಂತಕ್ಕಂಥ ಭಾವನೆ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮಕ್ಕಳುಗಳು ಮತ್ತಷ್ಟು ಮೊಬೈಲನ್ನು ಬಳಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊತಾರೆ. ಅದು ಕೇವಲ ಅಭ್ಯಾಸ ಅಲ್ಲ, ಅದೊಂದು ರೀತಿಯ ಚಟವಾಗಿ ಪರಿಣಮಿಸುತ್ತೆ. ಹಾಗಾಗಿ ಮೊಬೈಲ್ ಬಳಕೆ ಬಗ್ಗೆ ಅವನು ಎಷ್ಟೇ ಸಣ್ಣ ಹುಡುಗ, ನಮ್ಮ ಹುಡುಗ ಮೊಬೈಲನ್ನು ತುಂಬ ಚೆನ್ನಾಗಿ ಬಳಸ್ತಾನೆ, ಗ್ಯಾಲರಿ ಓಪನ್ ಮಾಡ್ತಾನೆ, ಸ್ಕ್ರೀನ್ ಲಾಕ್ ಓಪನ್ ಮಾಡ್ತಾನೆ, ಈ ಥರದ ಖುಷಿಯ ವಿಚಾರಗಳನ್ನು ನಾವು ಮಕ್ಕಳ ಮುಂದೆ ಹೇಳೋದ್ರಿಂದ ಅವನ ಬಳಕೆಗೆ ನಾವು ಮತ್ತಷ್ಟು ಪುಷ್ಟಿ ಕೊಟ್ಟಂಗಾಗುತ್ತೆ. ಹಾಗಾಗಿ ಮಕ್ಕಳ ಮುಂದೆ ಆ ಮಕ್ಕಳ ಮೊಬೈಲ್ ಬಳಕೆಯ ಬಗ್ಗೆ ಅಪ್ರಿಸಿಯೇಷನ್ ಮಾಡಬೇಡಿ. ಇನ್ನು ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದೆ, ಈಗ ನಾನು ಮೊಬೈಲನ್ನು ಮಕ್ಕಳಿಂದ ಮುಟ್ಸೋದೇ ಇಲ್ಲ ಅಂತ ಹೇಳಿ ತುಂಬ ಸ್ಟ್ರಿಕ್ಟಾಗಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಲಿಮಿಟೆಡ್ ಸಮಯದಲ್ಲಿ ಮಕ್ಕಳಿಗೆ ಮೊಬೈಲನ್ನು ಕೊಡಲೇಬೇಕಾಗಿದೆ. ಯಾಕೆಂದರೆ ಮನೆಯಲ್ಲಿ ಮೊಬೈಲು ಮತ್ತು ಟಿ ವಿ ಇದ್ದಂಥ ಒಂದು ಸಂದರ್ಭದಲ್ಲಿ ನಾವು ಮಾತ್ರ ಮೊಬೈಲು ಮತ್ತು ಟಿ ವಿಯನ್ನು ನೋಡ್ತೀವಿ, ಮಕ್ಕಳಿಗೆ ಮುಟ್ಸೋದೇ ಇಲ್ಲ ಅಂತಂದರೆ ಅದು ಸಾಧ್ಯ ಆಗದಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಸೊ ನೀವೇನು ಮಾಡಬೇಕು, ಮೊಬೈಲ್ ಫೋನ್ ಬಳಕೆಗೆ ಸಂಬಂಧಿಸಿದಂತೆ ಒಂದು ಸಮಯವನ್ನು ನಿಗದಿ ಮಾಡಬೇಕು. ಸೆಟ್ ರೂಲ್ಸ್ ಫಾರ್ ಮೊಬೈಲ್ ಯೂಸ್.
ನೋಡಪ್ಪ, ಇಂಥ ನಿನಗೆ ದಿನದಲ್ಲಿ ಇಂಥ ಸಮಯದಲ್ಲಿ ಒಂದು 5 ನಿಮಿಷ ಅಥವಾ 10 ನಿಮಿಷ 15 ನಿಮಿಷ ನಿಮಗೆ ಮೊಬೈಲನ್ನು ಕೊಡ್ತೀನಿ. ಅದಾದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲನ್ನು ನಾನು ನಿಮ್ಮ ಹತ್ರ ಮುಟ್ಟಿಸೋದಿಲ್ಲ. ಹೀಗೆ ಒಂದು ಸಮಯವನ್ನು ನಿಗದಿ ಮಾಡಿ. ಅದು ಯಾವುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ಸಮಯವನ್ನು ನಿಗದಿ ಮಾಡೋಕ್ಕಾಗುತ್ತೆ, ಅಥವಾ ಒಂದು ದಿನಕ್ಕೆ ನಾನು 5 ನಿಮಿಷನೋ 10 ನಿಮಿಷನೋ ನಿನಗೆ ಈ ಸಮಯದಲ್ಲಿ ನೋಡಪ್ಪ ನಿನಗೆ ಮೊಬೈಲ್ ಕೊಡ್ತೀನಿ, ಅದಾದ ನಂತರದಲ್ಲಿ ನೀನು ಯಾವುದೇ ಕಾರಣಕ್ಕೂ ನಾನು ನಿನಗೆ ಮೊಬೈಲನ್ನು ಕೊಡೋದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಒಂದು ಸಮಯವನ್ನು ನಿಗದಿ ಮಾಡಿರಿ. ಈ ರೀತಿ ನಿಗದಿ ಮಾಡೋದ್ರಿಂದ ಆ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಯಾಕೆಂದರೆ ತುಂಬ ಸ್ಟ್ರಿಕ್ಟಾಗಿ ನಾನು ಮೊಬೈಲನ್ನು ಮುಟ್ಸೋದೇ ಇಲ್ಲ ಅಂಥೇಳಿ ಇವತ್ತಿನ ಕಾಲಮಾನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫೋನ್ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಸಮಯವನ್ನು, ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯವನ್ನು ನಿಗದಿ ಮಾಡಿ. ಅದು 5 ನಿಮಿಷ ಆಗಿರ್ಬೋದು, ದಿನಕ್ಕೆ 10 ನಿಮಿಷ ಆಗಿರ್ಬೋದು, ಅಥವಾ ಒಂದು 15 ನಿಮಿಷ ಆಗಿರ್ಬೋದು. ನೋಡಿ, ಮತ್ತೊಂದು ಏನು ಅಂಶವನ್ನು ಫಾಲೋ ಮಾಡಬೇಕಾಗತ್ತೆ ಅಂದರೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಅಥವಾ ಮಕ್ಕಳು, ನಾನು ವಿದ್ಯಾರ್ಥಿಗಳು ಆ್ಯಸ್ ಎ ಟೀಚರಾಗಿ ನನಗೆ ವಿದ್ಯಾರ್ಥಿಗಳನ್ನ ಪದ ಬಾಯಿಗೆ ಬರ್ತಾ ಇರುತ್ತೆ. ಪೇರೆಂಟ್ಸ್ ಆಗಿ ಹೇಳೋದಾದರೆ ತಮ್ಮ ತಮ್ಮ ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ತೊಡಗೋ ರೀತಿಯಲ್ಲಿ ಮಾಡಬೇಕು. ಈಗ ನಾವೆಲ್ಲ ಬೆಳೆದಂಥ ಒಂದು ಕಾಲದಲ್ಲಿ ಏನಾಗ್ತಾಯಿತ್ತು, ಸ್ಕೂಲಿಂದ ಬಂದ ತಕ್ಷಣವೇ ನಾವು ಹೊರಗಡೆ ಏನಾದರೂ ಕೂಡ ಹೊರಾಂಗಣ ಆಟಗಳನ್ನು ಆಡಲಿಕ್ಕೆ ಹೋಗ್ತಾಯಿದ್ವಿ. ಈ ಒಳಾಂಗಣ ಆಟಗಳನ್ನು ಕೂಡ ಆಡ್ತಾಯಿದ್ವು. ಚೌಕಾಬಾರ ಆಡ್ತಾಯಿದ್ದು, ಹೊರಗಡೆ ಹೋದರೆ ಔತ್ಕುಂಬ ಅಂತ ಆಟ ಆಡ್ತಾಯಿದ್ದು, ಅಥವಾ ಚಿನ್ನಿ ದಾಂಡು ಆಟಗಳನ್ನು ಆಡ್ತಾಯಿದ್ದು. ಈ ರೀತಿ ಒಟ್ಟಾರೆ ಟೋಟಲಿ ಫಿಸಿಕಲ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾಯಿದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಾವು ವಿದ್ಯಾರ್ಥಿಗಳನ್ನು ಹೊರಗಡೆ ಬಿಡೋಕ್ಕೂ ಕೂಡ ಪೇರೆಂಟ್ಸ್ಗಳು ಏನು ಮಾಡ್ತಾಯಿಲ್ಲ, ಮನಸ್ಸು ಮಾಡ್ತಾಯಿಲ್ಲ. ಹೊರಗಡೆ ಹೋಗ್ಬಿಟ್ರೆ ಅಲ್ಲಿ ಬೇರೆ ಬೇರೆ ಮಕ್ಕಳ ಜೊತೆ ಸೇರಿಬಿಡ್ತಾನೆ, ಅಲ್ಲಿ ಬೇರೆ ಬೇರೆ ಬ್ಯಾಡ್ ವರ್ಡ್ಸ್ಗಳನ್ನು ಕಲ್ತುಬಿಡ್ತಾನೆ. ಹಾಗಾಗಿ ನಾನು ತುಂಬ ಸ್ಟ್ರಿಕ್ಟಾಗಿ ನನ್ನ ಮಗುನ ನನ್ನ ಮನೆ ಒಳಗಡೆ ನಾನು ಹೇಗೆ ಬೇಕೋ ಆ ರೀತಿ ಶಿಸ್ತಿನಿಂದ ಕಲಿಸ್ತೀನಿ. ಹೊರಗಡೆ ಆಟ ಆಡೋಕ್ಕೆ ಹೋಗ್ಬಿಟ್ರೆ ಮಗು ಕಲಿಕೆಯಿಂದ ಭಾಳ ದೂರ ಹೋಗ್ಬಿಡ್ತಾನೆ, ಬೇಜವಾಬ್ದಾರಿಯನ್ನು ಕಲ್ತುಬಿಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಒಳಗಡೆ ಕೂಡಾಕ್ತೀವಿ. ಮನೆ ಒಳಗಡೆ ಕೂಡಾಕ್ತಂಥ ಒಂದು ಸಂದರ್ಭದಲ್ಲಿ ಮಗು ಎಷ್ಟೊತ್ತು ಅಂತೇಳಿ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ? ಆಗೇನಾಗುತ್ತೆ, ಮೊಬೈಲನ್ನು ತೆಗೆದುಕೊಳ್ಳುತ್ತೆ. ಆಟೋಮೆಟಿಕಲಿ ಆ್ಯಸ್ ಯೂಸ್ವಲ್ ಮೊಬೈಲಲ್ಲಿ ಬರ್ತಕ್ಕಂಥ ಅದು ಚಿತ್ರಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು, ಆ ಕಲರ್ಸ್ ಆಗಿರ್ಬೋದು, ಆಟೋಮೆಟಿಕಲಿ ಮಕ್ಕಳನ್ನು ಅಟ್ರ್ಯಾಕ್ಟನ್ನು ಮಾಡುತ್ತೆ. ಹಾಗಾಗಿ ನೀವು ಹೊರಗಡೆ ಮಕ್ಕಳನ್ನ ಸ್ವಲ್ಪ ಆಟ ಆಡಲಿಕ್ಕೆ ಟೈಮನ್ನು ಫಿಕ್ಸ್ ಮಾಡಿ. ಬಲವಂತವಾಗಿ ಯಾರಾಗಲಿ, ಇವತ್ತಿನ ಮಕ್ಕಳನ್ನು ನಾವು ಬಲವಂತವಾಗಿ ಯಾರಾಗಲಿ ಹೊರಗಡೆಗೆ ಆಟಕ್ಕೆ ಕಳಿಸ್ಬೇಕಾಯ್ತು. ಅಥವಾ ಮನೆ ಒಳಗಡೆ ಇರ್ತಾನೆ, ಏನಾರು ಒಂದು ಚಿತ್ರ ಬರೆಯಪ್ಪ, ಸುಮ್ಮನೆ ಕೂರೋದು ಬೇಡ. ಮನೆ ಒಳಗಡೆ ಇದ್ದಾಗ ನೀವು ಭಾಳಷ್ಟು ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ತೆಗಿ ಬ್ಯಾಗ್ ತೆಗಿ, ಏನು ಹೋಮ್ವರ್ಕ್ ಕೊಟ್ಟರೆ ತೆಗಿ, ಎಷ್ಟು ಯೂನಿಟ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ತೆಗಿ. ಇದನ್ನು ಕೇಳಿದಾಗ ಏನಾಗುತ್ತೆ, ಮಕ್ಕಳಿಗೆ ಕಲಿಕೆ ಅಂತಕ್ಕಂಥದ್ದು ಒಂಥರ ಇರಿಟೇಟ್ ಆಗುತ್ತೆ. ಅದ್ರ ಬದಲು ಯಾವ್ದಾರ ಒಂದು ಚಿತ್ರ ಬರಿ ಅಂದ್ರಿ, ಯಾವ್ದಾರ ಚಿತ್ರಕ್ಕೆ ಬಣ್ಣ ಹಚ್ಚ ಅಂದ್ರಿ, ಡ್ರಾಯಿಂಗ್ ಮಾಡುವಂಥ ಅಂದು ಏನಾರ ನಿನಗೆ ಏನು ಬೇಕು ಅದನ್ನು ಮಾಡು. ಒಟ್ಟು ಮೊಬೈಲನ್ನು ಬಿಟ್ಟು ನೀನು ಏನಾರ ಮಾಡಿ, ಯಾವ್ದಾರ ಒಂದು ಡ್ರಾಯಿಂಗ್ ಮಾಡಪ್ಪ, ಅಲ್ಲ ನಿನಗೆ ಬೇಕಾದ ಚಿತ್ರ ಬರಿ, ಅದಕ್ಕೆ ಯಾವ್ದಾರ ಬಣ್ಣ ಹಚ್ಚು, ಅಥವಾ ಹೊರಗಡೆ ಹೋಗು, ಸೈಕಲ್ ತಗೊಂಡೋಗಿ ಒಂದು ಸ್ವಲ್ಪ 1-2 ರೌಂಡು ತಿರುಗಾಡ್ಕೊಂಬ, ಅಥವಾ ನಿನ್ನ ಫ್ರೆಂಡ್ಸ್ ಹತ್ರ ಹಿಂಗೆ ಆಟ ಆಡ್ಕೊಂಬ ಅಂತ ನಾವು ಮಕ್ಕಳನ್ನು ಪ್ರೇರೇಪಿಸಿದಾಗ ಸ್ವಲ್ಪ ಏನಾಗುತ್ತೆ, ಮಕ್ಕಳ ಈ ಮೊಬೈಲ್ ಅಡಿಕ್ಷನ್ನಿಂದ ಮಕ್ಕಳು ಹೊರಗಡೆ ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಹೊರಗಡೆ ಹೋಗ್ಬಿಟ್ರೆ ಬೇರೆ ಬೇರೆ ಮಕ್ಕಳ ಜೊತೆ ಸೇರಿಬಿಟ್ಟು ಬ್ಯಾಡ್ ವರ್ಡ್ಸ್ ಕಲ್ತು ಯಾಕೆಂದರೆ ಈ ವರ್ಡ್ಸನ್ನು ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಪೇರೆಂಟ್ಸ್ ಈ ಥರದ ಒಂದು ಕಂಪ್ಲೇಂಟ್ಸನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆ್ಯಸ್ ಯೂಸ್ವಲ್ ಆಗಿ ಮಕ್ಕಳು ಅಂತ ಅಂದಾಗ ಏನು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರ್ತಕ್ಕಂಥ ಮಕ್ಕಳ ಜೊತೆ ಸೇರ್ತಾರೆ, ಅವ್ರ ಥರನೇ ಮಾತಾಡ್ತಾರೆ, ಅವ್ರ ಥರನೇ ಓಡಾಡ್ತಾರೆ. ಹಾಗಾಗಿ ಇದರಿಂದ ಏನು ದೊಡ್ಡ ಕೆಟ್ಟ ಪರಿಣಾಮ ಆಗೋದಿಲ್ಲ. ಹಾಗಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಹೊರಗಡೆ ಒಳಾಂಗಣ ಅಥವಾ ಹೊರಾಂಗಣ ಆಟಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಪೇರೆಂಟ್ಸು. ಇನ್ನೊಂದು ಅಂಶ ಏನನ್ನು ಫಾಲೋ ಮಾಡಬೇಕಾಗತ್ತೆ ಅಂತ ಅಂದರೆ, ಪೇರೆಂಟ್ಸ್ ಮಕ್ಕಳ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಏಕೆಂದರೆ ನಮಗೇನಾಗುತ್ತೆ, ಇತ್ತೀಚಿನ ದಿನಮಾನಗಳಲ್ಲಿ ಪೇರೆಂಟ್ಸ್ಗಳಿಗೆ ಅವರದೇ ಆದಂಥ ಕೆಲಸ ಕಾರ್ಯಗಳು ಸಾಕಷ್ಟು ಇರ್ಬೋದು. ಆದರೆ ನಾವು ಮಕ್ಕಳನ್ನು ಜವಾಬ್ದಾರಿಯುತವಾಗಿ ಬೆಳೆಸ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿ ಪೇರೆಂಟ್ಸ್ಗೆ. ಏಕೆಂದರೆ ನಾವು ಕೇವಲ ದುಡಿತಕ್ಕಂಥದ್ದು ಅಥವಾ ಕೆಲಸ ಮಾಡ್ತಕ್ಕಂಥದ್ದು ಇದರಲ್ಲೇ ಬ್ಯುಸಿ ಆಗೋದ್ರ ಜೊತೆಗೆ ಮಕ್ಕಳನ್ನು ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಮಕ್ಕಳ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು. ನೀವು ಆ ಟೈಮನ್ನು ಸ್ಪೆಂಡ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಹೋಮ್ವರ್ಕ್ ಮಾಡಿಸ್ತೀರೋ, ಅಥವಾ ಅವ್ರಿಗೆ ಯಾವ್ದಾದ್ರು ಕಥೆಗಳನ್ನು ಹೇಳಿಸ್ತೀರೋ, ಅಥವಾ ಚಿತ್ರ ಬರೀತಿರೋ, ಅಥವಾ ನಿಮಗೆ ಗೊತ್ತಿರತಕ್ಕಂಥದ್ದು, ಅಥವಾ ಲೋಕಾಭಿರಾಮವಾಗಿ ಒಂದಷ್ಟು ಮಾತನಾಡಿ ಮೊದಲು.
ಮಕ್ಕಳ ಜೊತೆ ಕುಂತ್ಕೊಂಡು ಸುಮ್ಮನೆ ಏನಾರು ವಿಚಾರಗಳನ್ನು ಶಾಲೆಯಲ್ಲಿ ಏನು ನಡೀತು, ಏನು ಮಾಡಿರಿ, ಯಾವ್ದು ಆಟ ಆಡಿರಿ, ಯಾರ್ಯಾರು ಏನೇನು ತಿಂಡಿ ತಂದಿದ್ರು, ಏನೇನು ತಿಂಡಿ ತಿಂದೆ, ಈ ರೀತಿ ಒಂದಷ್ಟು ಟೈಮನ್ನು ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಆ ಪೇರೆಂಟ್ಸು ಮತ್ತು ಮಕ್ಕಳ ನಡುವೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಜೊತೆಗೆ ಮೊಬೈಲ್ ಮೇಲೆ ಅತಿಯಾಗಿ ಅವಲಂಬನೆ ಆಗ್ತಕ್ಕಂಥ ಮನಸ್ಥಿತಿಯಿಂದ ಮಕ್ಕಳು ಹೊರಗಡೆ ಬರ್ತಾರೆ. ನೆಕ್ಸ್ಟು ಸ್ಕ್ರೀನ್ ಫ್ರೀ ಝೋನನ್ನು ಕ್ರಿಯೇಟ್ ಮಾಡಿ. ಅದರ ಅರ್ಥ ಏನಪ್ಪ ಅಂತಂದರೆ, ನೋಡಪ್ಪ, ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲನ್ನು ನೋಡೋದು ಬೇಡ, ಟಿ ವಿಯನ್ನು ನೋಡೋದು ಬೇಡ, ಅಥವಾ ಮಲಗತಕ್ಕಂಥ ಒಂದು ಸಂದರ್ಭದಲ್ಲಿ ಹಾಸಿಗೆ ಮೇಲೆ ಮಲಿಕೊಂಡು ಮೊಬೈಲನ್ನೇ ಆಗಲಿ ಟಿ ವಿನೇ ಆಗಲಿ ನೋಡೋದು ಬೇಡ. ಇದನ್ನು ಈ ರೀತಿ ಯಾವುದಾದ್ರು ಒಂದಷ್ಟು ಏರಿಯಾಗಳಲ್ಲಿ ನಾವು ಮೊಬೈಲನ್ನು ಮುಟ್ಟೋದಿಲ್ಲ ಎಂಬತಕ್ಕಂಥ ಸ್ಕ್ರೀನ್ ಫ್ರೀ ಝೋನನ್ನು ನಾವು ಮನೆ ಒಳಗಡೆ ನಿರ್ಮಾಣ ಮಾಡಬೇಕು. ಯಾಕೆಂದರೆ ನಾವು ಪೇರೆಂಟ್ಸ್ಗಳು ಏನು ಮಾಡ್ತಾ ಇರ್ತೀವಿ, ಊಟ ಮಾಡ್ತಾ ಟಿ ವಿ ನೋಡ್ತಿರ್ತೀವಿ, ಅಥವಾ ಊಟ ಮಾಡ್ತಾ ಮೊಬೈಲನ್ನು ನೋಡ್ತಾ ಇರ್ತೀವಿ, ಅಥವಾ ಮಲಿಕೊಂಡು ಮೊಬೈಲನ್ನು ನೋಡ್ತಾ ಇರ್ತೀವಿ. ಇದೆಲ್ಲದೂ ಕೂಡ ಏನಾಗುತ್ತೆ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅವರು ಕೂಡ ಇದನ್ನೇ ಅಭ್ಯಾಸವನ್ನು ಮಾಡ್ತಾರೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮೊದಲು ಪೇರೆಂಟ್ಸ್ ಈ ವಿಚಾರದಲ್ಲಿ ರೋಲ್ ಮಾಡೆಲ್ ಆಗಿ ಇರಬೇಕಾಗತ್ತೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಅತಿಯಾದ ಮೊಬೈಲ್ ಬಳಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮೊದಲು ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಏಕೆಂದರೆ ಲೆಸ್ ದ್ಯಾನ್ 2 ಇಯರ್ಸ್ ಮೊಬೈಲ್ ಬಳಕೆಯನ್ನು ನಿಷಿದ್ಧ ಮಾಡಬೇಕು. 2 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮೊಬೈಲನ್ನು ಮುಟ್ಟಿಸಲೇಬಾರ್ದು. ನಾವೇನು ಮಾಡ್ತೀವಿ, ಅದೇನೋ ಖುಷಿ, ಸಣ್ಣ ಮಕ್ಕಳು ಆದಂಥ ಒಂದು ಸಂದರ್ಭದಲ್ಲಿ ಸೆಲ್ಫಿ ತಕ್ಕಂತೀವಿ, ಮೊಬೈಲ್ ನೋಡು ಅಂತೀವಿ, ನಾವು ಮೊಬೈಲ್ ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಫೋಟೋ ತೆಗಿಯಂತಕ್ಕಂಥದ್ದು, ಅಥವಾ ಜೊತೆಯಲ್ಲಿ ಫೋಟೋವನ್ನು ತೆಗೆಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಮೊದಲ 3 ವರ್ಷದ ಒಳಗಡೆ ಮಗುವಿನ 80% ಮೆದುಳು ವಿಕಾಸ ಆಗುತ್ತೆ. ಮೊದಲ 3 ವರ್ಷದ ಒಳಗಡೆ ಮಗುವಿನ 80% ಮೆದುಳು ವಿಕಾಸ ಆಗುತ್ತೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಮಗುವಿಗೆ ಅತ್ಯಂತ ಉತ್ತಮವಾದಂಥ ಒಂದು ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗ್ತಕ್ಕಂಥದ್ದು ಪೇರೆಂಟ್ಸ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಅತಿಯಾದ ಮೊಬೈಲ್ ಬಳಕೆಯಿಂದ ಏನೇ ದುಷ್ಪರಿಣಾಮಗಳಾಗುತ್ತವೆ. ಈಗ ಯೂಶ್ವಲಿ ಮಕ್ಕಳಿಗೆ ಏನಾಗುತ್ತೆ, ಹೆಚ್ಚಿಗೆ ಮೊಬೈಲ್ ನೋಡಿದ್ರೆ ಕಣ್ಣು ಹೋಗ್ತವೆ ಅಂತ ಹೇಳ್ತಾರೆ. ಕೇವಲ ಕಣ್ಣಿನ ಮೇಲೆ ಅಷ್ಟೇ ಅಲ್ಲ, ಮಗುವಿನ ಬೌದ್ಧಿಕ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಈ ರೀತಿ ಮೊಬೈಲ್ ಬಳಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಮಕ್ಕಳಿಗೆ ಹೇಳೋದ್ರಿಂದಲೂ ಕೂಡ ಮಕ್ಕಳು ಒಂದು ಸ್ವಲ್ಪ ಮೊಬೈಲ್ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ. ಕೇವಲ ಮೊಬೈಲನ್ನು ಕೊಡೋದ್ರ ಬದಲು ಮಕ್ಕಳನ್ನು ಸೃಜನಶೀಲ ಚಟುವಟಿಕೆಯಲ್ಲಿ ತೊಡಗೋ ರೀತಿಯಲ್ಲಿ ಮಾಡಬೇಕು. ಏಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೆಚ್ಚಿನ ಆಟದ ಸಾಮಾನುಗಳನ್ನೇ ನಾವು ಕೊಡಿಸೋದಿಲ್ಲ. ಏನು ಮಾಡ್ತೀವಿ, ಆಟದ ಸಾಮಾನು ಅಂದರೆ ಮೊಬೈಲನ್ನು ಕೊಡಿಸ್ತಕ್ಕಂಥದ್ದು, ಅಥವಾ ಲಾರಿ, ಬಸ್ಸು, ಕಾರು ಈ ಥರದವನ್ನೇ ಕೊಡ್ತೀವಿ. ನೋಡಿ, ಈ ರೀತಿಯ ಒಂದಷ್ಟು ಡೈಸ್ಗಳನ್ನು ಪ್ರತಿಯೊಬ್ಬ ಪೇರೆಂಟ್ಸು ಕೊಂಡು ತಂದು ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಏನಾಗುತ್ತೆ, ಮಕ್ಕಳು ಏನು ಮಾಡ್ತೇವೆ, ಆ ಡೈಸ್ಗಳನ್ನು ಬಳಸಿಕೊಂಡು ಏನನ್ನಾದರೂ ಮನೆಯನ್ನು ಕಟ್ತೀವಿ ಅಂತ ಹೋಗ್ತೇವೆ, ಏನನ್ನಾದರೂ ಜೋಡಿಸ್ತೇವೆ, ಯಾವುದಾದ್ರೂ ಒಂದು ಆಕಾರವನ್ನು ಮಾಡ್ತೇವೆ. ಇದು ಮಕ್ಕಳ ಒಂದು ಸೃಜನಶೀಲ ಮನಸ್ಥಿತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಬಳಸೋದ್ರ ಮೂಲಕ ಮಕ್ಕಳ ಒಂದು ಮೊಬೈಲ್ ಅಡಿಕ್ಷನನ್ನು ನಾವೇನು ಮಾಡೋದು, ಕಡಿಮೆ ಮಾಡ್ಬೋದು. ಇನ್ನೊಂದು ಅಂಶ ಏನಪ್ಪ ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳಿಗೆ ಊಟ ಮಾಡ್ತಾ ಇಲ್ಲ, ಸರಿ ತಿಂಡಿ ತಿಂತಿಲ್ಲ ಅಂತೇಳಿ ಮೊಬೈಲ್ ಕೊಡ್ತಕ್ಕಂಥದ್ದು, ಅಥವಾ ಹೋಮ್ವರ್ಕ್ ಮಾಡಲ್ಲ ಅಂತ ಅಂದಾಗ ಮೊಬೈಲ್ ಕೊಡ್ತಕ್ಕಂಥದ್ದು. ಪ್ರಾರಂಭದ ಹಂತದಲ್ಲಿ ಮಗು ಊಟ ಮಾಡಲಿ ಅಥವಾ ತಿಂಡಿ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲನ್ನು ನಾವು ಕೊಟ್ಟು ರೂಢಿ ಮಾಡ್ತೀವಿ. ನಂತರದ ದಿನದಲ್ಲಿ ಆ ಮಕ್ಕಳುಗಳು ಆ ಮೊಬೈಲನ್ನು ಕೊಡದೆ ಹೋದರೆ ಊಟನೇ ಮಾಡೋದಿಲ್ಲ ಅಥವಾ ತಿಂಡಿನೇ ಮಾಡೋದಿಲ್ಲ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿನೇ ಈ ಥರದ ಒಂದು ಅಡಿಕ್ಷನ್ಗೆ ಒಳಗಾಗದ ರೀತಿಯಲ್ಲಿ ನೋಡಿಕೊಳ್ತಕ್ಕಂಥದ್ದು ಪೇರೆಂಟ್ಸ್ ಆಗಿ ಅದು ನಮ್ಮಗಳ ಪ್ರಮುಖ ಒಂದು ಕೆಲಸ ಆಗಿರುತ್ತೆ. ಯಾಕೆಂದರೆ ಮೊದಲು ಸಣ್ಣ ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ ಮೊಬೈಲನ್ನು ಕೊಡ್ತಕ್ಕಂಥದ್ದು, ಅಥವಾ ತಿಂಡಿ ತಿನ್ನಲಿ, ಅಥವಾ ಹೋಮ್ವರ್ಕ್ ಮಾಡಲಿ, ಅಥವಾ ಮತ್ತೊಂದು ಕೆಲಸವನ್ನು ಏನಾರು ಅಂಗಡಿಗೆ ಹೋಗಿ ತಂದು ಬರಲಿ, ನೋಡಿ ನೀನು ಅಂಗಡಿಗೆ ಹೋಗಿ ಇದನ್ನು ತಗೊಂಬಂದರೆ ನೀನು ಮೊಬೈಲ್ ಕೊಡ್ತೀನಿ, ನೋಡಪ್ಪ ನೀನು ಇಷ್ಟು ತಿಂಡಿ ಮುಗಿಸ್ಬಿಟ್ರೆ ನಿನಗೆ ಮೊಬೈಲ್ ಕೊಡ್ತೀನಿ, ನೀನು ಈ ಹೋಮ್ವರ್ಕ್ ಮುಗಿಸ್ಬಿಟ್ರೆ ನಿನಗೆ ಮೊಬೈಲ್ ಕೊಡ್ತೀನಿ, ಈ ರೀತಿ ಆಸೆಯನ್ನು ಹುಟ್ಟಿಸ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಇದು ಹೋಗ್ತಾ ಆ ಮೊಬೈಲ್ ಅಡಿಕ್ಷನ್, ಮೊಬೈಲ್ ಬಳಸ್ತಕ್ಕಂಥ ಗೀಳು ಮಕ್ಕಳಲ್ಲಿ ಹೆಚ್ಚಾಗುತ್ತೆ. ಅದರಿಂದ ಮಕ್ಕಳು ತುಂಬ ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ಪ್ರಾಬ್ಲಮ್ನೂ ಕೂಡ ಮುಂದಿನ ದಿನಗಳಲ್ಲಿ ಫೇಸ್ ಮಾಡಬೇಕಾಗತ್ತೆ. ಇದಿಷ್ಟು ವಿಚಾರ ಈ ಮೊಬೈಲ್ ಬಳಕೆಯನ್ನು ಮಕ್ಕಳಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗಿತ್ತು. ನೀವಿದುವರೆಗೂ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.